ನನ್ನ ಡ್ರೀಮ್ ಬೈಕ್. ಕಾಲು ಕರೆಕ್ಟಾಗಿ ಸಿಗಲ್ಲ, ಏನು ಮಾಡ. ಯುಗಾದಿ ಹಬ್ಬಕ್ಕೆ ನಾವು ಹೊಸ ಗಾಡಿ ತೊಗೊತಿದ್ದೀವಿ. ಮೊನ್ನೆ R15 ತೊಗೊಂಡ್ವಿ, ಇವತ್ತು ಮತ್ತೊಂದು. ಇಂಥ ರೋಡಲ್ಲಿ ಬೇಕಂತಾನೆ ಗುಂಡಿಗೆ ಇಳಿಸೋದು ನಾನು. ನೋಡಿ ಯಾರನ್ನ ಮಜಾ ಬಿಟ್ಟವನಲ್ಲಿ ಸಿಗ್ನಲ್ಲು. ಹೊಸ ಗಾಡಿ ಬಂತು. ಇವನು ನೋಡಿ, ಇವ್ನು ಕೈ ಹೊಡಿತಿದ್ದಾನೆ. ಫ್ಲ್ಯಾಶ್ ಒರ್ಸ್ಕೊಂತಾಳಲ್ಲ ಇವಳು ಅಜ್ಜಿ. ಇವಳು ಕಿಸ್ಕೊಟ್ರೆ ನೋಡ್ರಿ, ಸ್ನಾನ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಒದೆ ತಿಂದು ಮಕ್ಕಂಡಾನೆ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್, ಟೈಮ್ ಬಂದ್ಬಿಟ್ಟು 8:15 ಆಗಿದೆ. ಇವಾಗ ಪೆಟ್ರೋಲ್ ಬಂಕಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಗಾಡಿ ನಿಲ್ಸ್ಕೊಂಡಿರೋದು. ಸೊ ಈ ವಿಷಯ ಏನಪ್ಪ ಅಂದರೆ, ಇವತ್ತು ಯುಗಾದಿ ಹಬ್ಬ ಗೈಸ್. ಅದಕ್ಕೆ ಸ್ನಾನ ಮಾಡಿಲ್ಲ, ಹಾಗೆ ಎದ್ದು ಬಂದಿದ್ದೀನಿ. ಯಾಕಂದರೆ ವಾಪಸ್ ಹೋಗ್ಬಿಟ್ಟು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಮೊದಲನೇದಾಗಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ, ಯುಗಾದಿ ಹಬ್ಬಕ್ಕೆ ನಾವು ಹೊಸ ಗಾಡಿ ತೊಗೊತಿದ್ದೀವಿ. ಮೊನ್ನೆ R15 ತೊಗೊಂಡ್ವಿ, ಇವತ್ತು ಮತ್ತೊಂದು KTM ಅಡ್ವೆಂಚರ್ 390 ಗಾಡಿ ತೊಗೊತಿರೋದು. ನನ್ನ ಡ್ರೀಮ್ ಬೈಕು. ನಾನು ಸ್ವಿಗ್ಗಿ ಮಾಡಬೇಕಾದ್ರೆ ಏನು ವಿಡಿಯೋ ಮಾಡ್ತಾಯಿದ್ದೆ, ಆ ಬೈಕ್ ಮಾಡ್ತಾಯಿದ್ದೆ ನಾನು, ಡ್ಯೂಕ್ದಲ್ಲ. ಬಟ್ ಬಜೆಟ್ ಕಮ್ಮಿ ಇರೋದಕ್ಕೆ ನಾವು ತೊಗೊಂಡಿದ್ದು ಡ್ಯೂಕ್ ತೊಗೊಂಡಿದ್ವಿ. ಇವತ್ತು ಬಂದುಬಿಟ್ಟು ಒಂದು ಯೂಸ್ಡ್ ಬೈಕು, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಗಾಡಿ. ಸೊ ಒಂದು ಒಳ್ಳೆ ಪ್ರೈಸಿಗೆ ಬಂದಿದೆ. ಸೊ ಅದನ್ನು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ಈ ಗಾಡೀಲಿ ಹೋಗ್ತಾಯಿದ್ದೀವಿ ನಾನು. ಮತ್ತು ಈ ಗಾಡಿ ಯಾರ್ದು ಅಂತ ಗೊತ್ತಲ್ಲ, ನಮ್ಮ ನವೆಂಬ್ರದು. ಬ್ರೋ ಈ ಕಡೆ ಬಂದುಬಿಡಿ ಬ್ರಾ. ಇವಾಗ ನೋಡಿ ಏನು ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ. ಓಕೆನಾ? ಸೊ ಹೋಗಿ ಗಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಕ್ರೇಜಿ ಆಗಿದೆ. ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ, ಯಾಕಂದರೆ ಆ ಗಾಡಿ ನನಗೆ ಅಷ್ಟು ಇಷ್ಟ ಆಗುರು. ಏನು ಹೇಳಲ್ಲ, ಲೆಟ್ಸ್ ಗೋ. ಬ್ರಾ ಮತ್ತೇನು ಸಮಾಚಾರ, ಏನು ಹೇಳ್ತೀರಾ? ಏನಿಲ್ಲ. ಆಲ್ ದ ಬೆಸ್ಟ್. ಡ್ರೀಮು ಕಮ್ ಟ್ರೂ ಆಗ್ತೈತೆ. ಒನ್ ಮೋರ್. ನಮ್ಮ ಹುಲಿ ವಿಡಿಯೋ ಮಾಡ್ತೈತೆ, ಹೆಲ್ಮೆಟ್ ಹಾಕೊಂಡು ಎಕ್ಸಾರ್ದು ಸೈಕಾಗೆ. ಅದನ್ನೆಲ್ಲ ಪ್ರಮೋಷನ್ ಯಾವುದು ಮಾಡ್ತಾ ಇಲ್ಲ, ನಮ್ಗೆ ಯಾವುದು ಬಂದಿಲ್ಲ. ಹೋಗ್ಬಿಟ್ಟು ಗಾಡಿ ತೊಗೊಂಬರೋಣ. KTMದು ಬಂದಿಲ್ಲ, ಬಟ್ ನಮ್ಮ ಖುಷಿಗೆ ಅಷ್ಟೇ ಮಾಡ್ತಾರೆ. ಗೈಸ್ ಇಲ್ಲಿದೆ ನೋಡಿ, ಇದೇ ಗಾಡಿ ತೊಗೊತಾ ಇರೋದು. ಕ್ರೇಜಿ ಆಗೈತೆ ಮಾತ್ರ. ಹಾಯ್. ಇಂಥವ್ರಾಗಿದ್ದರೆ ನಾವು ಗಾಡಿನೇ ಮುಟ್ತಾ ಇರಲಿಲ್ಲ. ಅವ್ರ ಹತ್ರ ಬಂದುಬಿಟ್ಟು ಇನ್ನೊಂದು ಭಯಂಕರ ಗಾಡಿ ಐತೆ, ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, BMW GSS 1250 ಅಂತ. ಇದು ಸೂಪರ್ ಅಡ್ವೆಂಚರ್ ಗಾಡಿ ಬರೋ. ಇದು ಅಂತ ನಾರ್ಮಲ್ ಗಾಡಿ ಅಲ್ಲ. ಸೊ ಈ ಗಾಡಿ ಐತೆ. ಸೊ ಹಂಗಾಗಿ ಇವರಿಗೆ ಗಾಡಿ ನಾಲೆಡ್ಜು ಸಿಕ್ಕಾಪಟ್ಟೆ ಇರುತ್ತೆ. ಯಾವ ಥರ ಹೊಡಿಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು, ಆ್ಯಂಡ್ ಇನ್ಶೂರೆನ್ಸು ಪ್ರತಿಯೊಂದೂ 100% ವರ್ಕ್ ಮಾಡಿರ್ತಾರೆ. ಸೊ ಹಂಗಾಗಿ ಇವ್ರ ಹತ್ರ ತೊಗೊತಿರೋದು. ನಾನು ನಿಜವಲ್ಲೂ ನನ್ನ ಕೈಲಿ ಆಗಲ್ಲ, ಇದು ಎತ್ತಕ್ಕೂ ಆಗಲ್ಲ. ಒಂದು ಕಾರ್ ಇಂಜಿನಿಗಿಂತನೂ ದೊಡ್ಡ ಇಂಜಿನ್ ಇದರಲ್ಲಿ ಇರೋದು. ಇಲ್ಲಿ ನೋಡ್ರಿ, ಇದೊಂದು ಫುಲ್ ಗಾಡಿನೇ ಎಷ್ಟಿದೆ, ಅದ್ರ ಇಂಜಿನ್ ನೋಡ್ರಿ ಎಷ್ಟಿದೆ. ಏನು ಮಾತಾಡ್ಬೇಕು, ಅದಕ್ಕೆ ಸಕ್ಕತ್ತಾಗೈತೆ. ಅದು ಬಿಡಿ, ಇವಾಗ ನಾವು ತಗೊಂತಿರೋದು ಇದು ಗಾಡಿ. ಸೊ ಪೇಮೆಂಟ್ ಎಲ್ಲ ಮಾಡ್ತವ್ರೆ. ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಮನೆಗೆ ಹೋದೆ. ಹೊಸ ಗಾಡಿ ಬಂತು, ಮತ್ತೊಂದು ಹೊಸ ಗಾಡಿ ಬಂತು, ಅಡ್ವೆಂಚರ್ 390. ಬಾಯ್ಸ್ ಬನ್ನಿ ಬಾಯ್ಸ್, ಇಡ್ಲಿ ವಡೆ ತಿನ್ನೋಣ ಬಾಯ್ಸ್. ಹೊಸ ಗಾಡಿ ತಗೊಂಡ್ರೆ ಟ್ರೀಟ್ ಕೊಡ್ಸೋದು ಬಿಟ್ಟು ಬಿರಿಯಾನಿ ಎಣ್ಣೆ ಹೊಡ್ಸೋದು ಬಿಟ್ಬಿಟ್ಟು ಪಲಾವ್ ತಿನ್ನಿಸ್ತವ್ರು ಇಲ್ಲಿ ಕರ್ಕೊಂಬಂದು. ಇವ್ರು ಸಿಕ್ಕಾಪಟ್ಟೆ ಹೈಟ್ ಅವರೇ ಗುರು, ಅವ್ರಿಗೆ ಆ ಗಾಡಿನೇ ಸೂಟ್ ಆಗುತ್ತೆ. ಈ ಥರ ಗಾಡಿ ಇದು ಆ್ಯಕ್ಚುಲಿ ಹೈಟ್ ಇದೆ, ನಂದು KTM ಥರ ಇಲ್ಲ. ಇದು ಹೈಟ್ ಇದೆ, ಅದು ಹೈಟ್ ಇದೆ. ಸೊ ಅವ್ರಿಗೆ ಆ ಗಾಡಿ ಅದು ಸಕಲ ಮ್ಯಾಚ್ ಆಗುತ್ತೆ. ಗೈಸ್, ಡ್ಯೂಕ್ ಹೊಡೆದಿದ್ದು ಸಾಕು, ಈಗ ಅಡ್ವೆಂಚರ್ ಗಾಡಿ ಹೊಡಿಯೋಣ. ಅದು 390, ನನ್ನ ಡ್ರೀಮ್ ಬೈಕ್. ಕಾಲು ಕರೆಕ್ಟಾಗಿ ಸಿಗಲ್ಲ, ಏನು ಮಾಡ. ಇಷ್ಟು ಸಿಗುತ್ತೆ ನೋಡಿ, ಆ ಕಡೆ ಈ ಕಡೆ. ಶೂ ಹಾಕೊಂಡ್ರೆ ಜಾಸ್ತಿ ಸಿಗುತ್ತೆ. ಲೆಟ್ಸ್ ಗೋ. ಹುಲಿ ಓಡ್ಸೋಣ. ಹುಲಿ ಹೆಂಗುರಿದು. ಅಯ್ಯೋ ನಕ್ಕನ್ ಫುಲ್ ಫೀಲ್ ಇವರು. ಒಳ್ಳೆ ಆನೆ ಮೇಲೆ ಕೂತಿರೋ ಫೀಲ್ ಬರ್ತೈತೆ, ದೊಡ್ಡ ಗಾಡಿ ಮೇಲೆ ಕೂತಿರೋ ಥರ. ನಾನು ಫಸ್ಟ್ ಅಮ್ಮ ಏನ್ರ ಇದೆ ಸುಡ್ರ, ಏನು ಹಿಂಗಿರ್ತೈತೆ ಗಾಡಿ. ಫಸ್ಟ್ ಟೈಮ್ ನಾನು ಈ ಗಾಡಿ ಹೊಡೆದಾಗ ಏನು ಇಷ್ಟ ಆಗ್ಬಿಟ್ಟಿತ್ತು ಅಂದರೆ, ಅದಕ್ಕೆ ಈ ಗಾಡಿ ಬೇಕಂತಲೇ ನಾನು ತುಂಬ ಆಸೆಪಟ್ಟು
ತೊಗೋಬೇಕು ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ತೊಗೊಳ್ಳೋಣಂತೆ, ದೇವರೇ ತಗೊತೀನಿ ನಾನು. ನನ್ನ ಗಾಡಿ ಲೋನ್ ಕ್ಲಿಯರ್ ಮಾಡಿಸಿ ಆಮೇಲೆ ಅದನ್ನು ಸೇಲಾರು ಕೊಡ್ತೀನಿ, ಇಲ್ಲ ಎಕ್ಸ್ಚೇಂಜ್ಗಾದ್ರೂ ಹಾಕಿ ಇಸ್ಕೊತೀನಿ. ಇಂಥ ರೋಡಲ್ಲಿ ಬೇಕಂತಾನೆ ಗುಂಡಿಗೆ ಇಳಿಸೋದು ನಾನು ನೋಡಿ. ಅದಕ್ಕೆ ತಾನೇ ಈ ಗಾಡಿ ತಗೊಳ್ಳೋದು. ಇಳಿಸ್ತೀನಿ ನಾನು, ಬೇಕಂತಾನೆ ಇಳಿಸ್ತೀನಿ. ಆ ಗಾಡಿ ಇದ್ದಿದ್ರೆ ಸೈಡ್ಗೆ ಹೋಗ್ಬೇಕು, ಈ ಗಾಡೀಲಿ ಹಿಂಗೆ ರೋಡು ಇದೇ ಗಾಡಿ, ಇದೇ ರೋಡು, ಇದೇ ರೋಡಿಗೆ ಅಂತೇಳಿ ಮಾಡ್ರೆ ಗಾಡಿ ಅವನ ಅಜ್ಜಿ. ಅಮ್ಮ ಕ್ರೇಜಿಡಾ ಎನ್ನಡ ಎಕ್ಕಡ ಹಾಕೊಂಡು ಗುಮ್ಮು ಸೈಡ್ಗಳ. ನಿಮ್ಮ ಯಾರನ್ನ ಮಜಾ ಬಿಟ್ಟವನಲ್ಲಿ ಸಿಗ್ನಲ್ಲು ಯಾರಿಗೂ ಅವನು ಅವ್ರು ರಜಾ ಬಿಟ್ಟಿದ್ದಾನಂತೆ ಸಿಗ್ನಲ್. ಅವ್ನು ಸೈಡ್ ರೈಟ್ಗೆ ಹೋಗ್ಬೇಕಂತೆ, ಜಾಗ ಬಿಡ್ಬೇಕಂತೆ. ಮನೆಗೆ ಬಂದಾಯ್ತು ಮಸ್ತಾಗಿ. ಇವತ್ತು ಹಬ್ಬ ಅಂತೇಳಿ ನಮ್ಮ ಅಮ್ಮ ಇಲ್ಲಿ ಏನೇನೋ ಮಾಡಿಟ್ಟೈತೆ. ಫುಲ್ ಕ್ರೇಜಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸಾಯ್ತು. ಮೊದಲೇ ಇಲ್ಲಿ ಮಾಡ್ತೈತಲ್ಲ, ಏನಮ್ಮ ಫುಲ್ ರೆಡಿ ಆಗ್ಬಿಟ್ಟೆ ನೀನು ಇವತ್ತು. ಕ್ರೇಜಿ ಕಲೆಕ್ಷನ್, ಪೂಜೆ ಯುಗಾದಿ ಹಬ್ಬದ ಪ್ರಯುಕ್ತ. ಇವಳು ನೋಡ್ರಿ ಇಲ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನೊಂದ್ಸರಿ ಹೇಳು, ಇಲ್ಲಿ ನೋಡ್ಬಿಟ್ಟು ಹೇಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೂಪರ್ ಅಮ್ಮ. ಸಿಟಿ ಇಲ್ವಾ ಇಲ್ಲಿ? ವಿಡಿಯೋ ನೋಡ್ತಿರೋ ಎಲ್ರಿಗೂ ನೀನು ತುಂಬ ಇಷ್ಟ ಅಂತೆ, ಅದಕ್ಕೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅನ್ನು ನೀನು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ಹೇಳ್ಬಿಡ್ಲ ಸ್ವೀಟಿ, ಅದು ಇಂತೂ ಕಷ್ಟಪಟ್ಟು ಹೇಳಿಸ್ಬಿಟ್ಟಿದ್ದೀನಿ. ಇವಳು ನೋಡ್ರಿ ಇಲ್ಲಿ ನಮ್ಮ ಇವಳಿಗೆ ಎಣ್ಣೆ ಹಚ್ಚಿ ಮಸ್ತಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಉಣಿಸಿ ತಿನ್ನಿಸಿ ಕೂರಿಸ್ಬಿಟ್ಟೈತೆ. ಇಲ್ಲಿ ಇವನೊಬ್ಬ ಇದ್ದಾನೆ, ಇಲ್ಲಿ ಇನ್ನೊಬ್ಬ ಇದ್ದಾನೆ ನಮ್ಮ ಉದಯ್. ನೋಡ್ರಿ ಸ್ನಾನ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡು ಒದೆ ತಿಂದು ಮಕ್ಕಂಡಾನೆ. ಯಾವುದೋ ಒಂದು ವಸ್ತುಗೋಸ್ಕರ ತುಂಬ ಇದು ಮಾಡ್ತಾಯಿದ್ದ, ಹಠ ಮಾಡ್ತಿದ್ದ. ಸರಿ ಕೊಟ್ಬಿಟ್ಟಿದ್ದೀನಿ, ಅಳ್ಕಂತ ಸುಮ್ಮಕೊಂಬಿಟ್ಟಾನೆ. ಇವಾಗ ಇವಳಿಗೆ ಒಂದೆರಡು ಒದೆ ಬೇಕಂತ ಈಗ, ಅದಕ್ಕೆ ಹಿಂಗೆ ಆಡ್ತಾಳಲ್ವ ಸಿಟಿ. ಓಯ್ ಒದೆ ಬೇಕಾ ಹೇಳು ಬೇಗ. ಓಕೆ ಗೈಸ್, ನಾನಿವಾಗ ಎಣ್ಣೆ ಹಚ್ಕೋಬೇಕು ಯುಗಾದಿ ಹಬ್ಬ ಅಲ್ಲ. ಆಮೇಲೆ ಇನ್ನೊಂದೇನಂದರೆ ಯುಗಾದಿ ಹಬ್ಬ ಏನು ನಮ್ಮ ಕನ್ನಡದವರಿಗೆ, ನಮ್ಮ ಕರ್ನಾಟಕಕ್ಕೆ ಮೊದಲನೇ ವರ್ಷ, ಹೊಸ ವರ್ಷದ ಥರ. ನಾವು ಇವ್ರಂಗಿದ್ದಾಗ, ಇವ್ರಿಗಿಂತ ಒಂದು ಸ್ವಲ್ಪ ದೊಡ್ಡವರಿದ್ದಾಗ ಬಾ ಕುತ್ಕೋ ಬಾ, ಆಯ್ತು ಯಾಕಷ್ಟು ಕಷ್ಟಪಡ್ತೀಯ. ಅವಾಗೆಲ್ಲ ನಮ್ಮ ಅಜ್ಜ ಅಂದರೆ ಇವರಪ್ಪ, ನಮ್ಮಮ್ಮನಪ್ಪ ಭಾಳ ಚೆನ್ನಾಗಿ ಮಾಡ್ತಿದ್ರು ಆ ಟೈಮಲ್ಲಿ. ಈ ರಾಗಿ ಎಲ್ಲ ತೊಗೊಂಬಂದ್ಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ಮಂಡಕ್ಕಿ ಸ್ವೀಟ್ಸು ಎಲ್ಲ ತೊಗೊಂಬಂದು ಎತ್ತಿಗೆಲ್ಲ ಸ್ನಾನ ಮಾಡಿಸಿ ತುಂಬ ಚೆನ್ನಾಗಿ ಮಾಡ್ತಿದ್ರು. ಯಾವಾಗ ಅವ್ರು ತೀರೋದ್ರು ಅಲ್ಲಿಂದ ಒಂದು 2-3 ವರ್ಷ ನಮ್ಮೂರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ರು ಅದೇ ಥರನೇ. ಆಮೇಲಿಂದ ಮಾಡೋದು ನಿಲ್ಲಿಸ್ಬಿಟ್ರು. ಅಂದರೆ ಅವ್ರವ್ರ ಮನ್ಸಿಗೆ ಬಂದಾಗ ಮನೇಲಿ ಪೂಜೆ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಸುಮ್ಮ ಕೊಡಂಗೆ ಏಯ್ ಇಲ್ಲಿ ಕೂಡ ಒರ್ಸ್ಕೊಂತಾಳಲ್ಲ ಇವಳು ಅಜ್ಜಿ. ಇವಳು ಕಿಸ್ಕೊಟ್ರೆ ತಿಂದೋಗ್ಬಿಟ್ಟು ನಿನ್ನ ಎಣ್ಣೆ ಎಲ್ಲ ಹಚ್ಕೊಂಡಾಯ್ತು, ಆದರೆ ಮುಖಕ್ಕೆ ಹಚ್ಕೊಂಡಿಲ್ಲ ಆ್ಯಂಡ್ ಇಲ್ಲ ಹಚ್ಕೊಂಡಿಲ್ಲ ಆ್ಯಂಡ್ ಅಷ್ಟೇ. ಮತ್ತು ತೊಡೆ ಹತ್ರ ಎಲ್ಲ ಹಚ್ಕೊಂಡಿಲ್ಲ. ನಂಗೆ ಅದು ಇಷ್ಟ ಆಗಲ್ಲ, ಅಲ್ಲಿ ಆ ಪಾರ್ಟ್ಸ್ಗಳಲ್ಲಿ ಮಾತ್ರ ಬೇಡ ಅಂತ ನಾನು ಹಚ್ಚಿಸ್ಕೊಳಲ್ಲ. ಕೈಗೆ, ಶೋಲ್ಡರ್ಗೆ, ಬೈಸೆಪ್ಸ್ಗೆ ಮತ್ತು ಬ್ಯಾಕು, ಚೆಸ್ಟು ಎಲ್ಲ ಹಚ್ಕೊಂಡಾಯ್ತು. ಆ್ಯಂಡ್ ಏನಪ್ಪ ಅಂದರೆ 1.5 ತಿಂಗಳಾದಮೇಲೆ ಇವತ್ತು ನಾನು 1.5 ತಿಂಗಳು ಜಿಮ್ಮಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ಫಸ್ಟ್ ಟೈಮ್ ಈ ಅವತಾರದಲ್ಲಿ ವೀಡಿಯೋ ಮುಂದೆ ಇರೋದು. ಸೊ ಹೆಂಗಿದೆ ಬಾಡಿ ಬೆಳೆದಿಲ್ಲ, ನಾನೇ ಬಾಡಿ ಬೆಳ್ಸೋಕ್ಕೆ ಹೋಗ್ತಿಲ್ಲ. ಜಸ್ಟ್ ಲೈಕ್ ಏನೋ ಒಂದು ಫ್ರೀಯಾಗಿ ಒಂದು ಒಳ್ಳೆ ಮೈಂಡ್ ಸೆಟ್ ಇರಲಿ ಅಂತೇಳಿ ಅಷ್ಟೇ ನಾನು ಹೋಗ್ತಾ ಇರೋದು. ಹೆಲ್ತಿಯಾಗಿರ್ಬೇಕಂತೇಳಿ, ನಾನೇ ಬಾಡಿ ಬೆಳೆಸ್ಬೇಕಂತ ಏನು ಹೋಗ್ತಾ ಇಲ್ಲ ಅವರು, ಬರೀ ಹೆಲ್ತಿಯಾಗಿರೋದಕ್ಕೋಸ್ಕರ ಮಾತ್ರ ಜಿಮ್ಮಿಗೆ ಹೋಗ್ತಿರೋದು. ಬಟ್ ಆದರೂ ಆಬ್ವಿಯಸ್ಲಿ ಫಿಸಿಕ್ಸ್ ಬಂದೇ ಬರುತ್ತೆ. ಹಿಂಗಿದೆ ನೋಡ್ಕೊಳ್ಳಿ. ನನ್ನ ಡೌನ್ ನೋಡಿ ಪಕ್ಕಾ ಬೈತಾಳೆ, ಯಾಕಂದರೆ ಅವಳು ತೋರಿಸ್ಬೇಡ ದಳೆ, ಬಟ್ ಆದರೂ ತೋರಿಸ್ತಿದ್ದೀನಿ.
ನನಗೆ ಅದೆಲ್ಲ ಹಿಂಗಿಂಗೆ ಮಾಡ್ತಾರಲ್ಲ, ನನಗೆ ಮಾಡಕ್ಕೆ ಬರಲ್ಲ. ಜಸ್ಟ್ ಸುಮ್ಮನೆ ಗೈಸ್, ಹಬ್ಬದ ಪ್ರಯುಕ್ತ ಸಂಜೆ ಹೊತ್ತು ಗಾಡಿಗಳು ಪೂಜೆ ಮಾಡ್ತಿದ್ದೀವಿ ನೋಡಿ. ಇದು ನಮ್ಮ ಫಸ್ಟ್ ಖುಷಿ. ಆಮೇಲೆ ಬೀಸ್ಟು, ಆಮೇಲೆ ನನ್ನ ತಮ್ಮ R15. ನೆನ್ನೆ ಪೂಜೆ ಮಾಡಬೇಕಿತ್ತು, ಅನ್ಫಾರ್ಚುನೇಟ್ಲಿ ನೆನ್ನೆ ಆಗಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದಾರೆ. ಗೈಸ್, ನನ್ನ ತಮ್ಮ ಕಾಯಿ ಹೊಡಿತವನೆ. ಇಲ್ಲಿ ವಿಡಿಯೋನೂ ಮಾಡ್ತಾ ಇದ್ದೀನಿ ನೋಡಿ, ಎಂತೆಂಥ ಕೆಲಸಗಳು ಒಟ್ಟೊಟ್ಟಿಗೆ ಕೊಡ್ತಾರೆ. ಹೊಡಿಯ ಕಾಯಿ ಹೊಡಿಯ. ಅಯ್ಯೋ ಅಲ್ಲ, ಸಿಟ್ಟಲ್ಲಿ ಹೊಡ್ದ ಅಂತ ಅನ್ಕೋಬೇಕು. ಏನಂತ ದೃಷ್ಟಿಗಳು ಇದ್ದಾವೆಲ್ಲ ಕಿತ್ಕೊಂಡು ಹೋಗ್ಲಿ ಅಂತ ಹೊಡ್ದಂಗೆ ಆಯ್ತಾ ಇದು. ನೋಡ್ರಿ ಗಾಡಿಗಳು ಹೆಂಗಿಂತ ಅಲ್ಲ ಹುಲಿಗಳು ನೋಡ್ರಲೇ. ತಳ ಫೋನ್ ನಿಂದು. ಇವನು ನೋಡಿ, ಇವ್ನು ಕಾಯಿ ಹೊಡಿತಿದ್ದಾನೆ. ಹುಟ್ಟುಹಬ್ಬ ಶುಭಾಶಯಗಳ. ಏನಮ್ಮ ಏನಂತಿದ್ಯಾ? ಬೇವು ಬೆಲ್ಲ ಕೊಡು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಫಸ್ಟ್ ಟೈಮ್ ತಿಂತಿರೋದು ಅನ್ಸುತ್ತೆ. ಫಸ್ಟ್ ಟೈಮ್ ದೇವ್ ಹಾಕ್ಬಿಟ್ಟೈತೆ. ಬೇವಕ್ಕಿಯ ತಿಂತೀನಿ. ಯಾಕೆ ಹೇಳಿದೆ? ಏನಾಗಲ್ಲ. ಅಲ್ಲ, ನೀವು ಮಧ್ಯಾಹ್ನ ಹೇಳ್ದಿಲ್ಲ ಬೇವು ಬೆಲ್ಲ ತಿಂದೆ ಅಂತ. ಇವನಿಗೆ ತಿನ್ಸಿದ್ದಲ್ಲ. ಗೈಸ್, ಫಸ್ಟ್ ಟೈಮ್ ತಿಂತಿರೋದು. ಇದುವರೆಗೂ ಯಾವತ್ತೂ ತಿಂದಿಲ್ಲ ನಾನು, ಗೊತ್ತಾ? ಇವತ್ತೇ. ಜೈ ಬೇವು ಬೆಲ್ಲ ಶಿವ. ಇದು ಗೈಸ್, ಗಾಡಿ ಲಿಮೆಂಟ್ ತುಳ್ಸೋಣ. ನಮ್ಮ ಹುಡುಗ ವಿಡಿಯೋ ಮಾಡ್ತಾನೆ.